ಜಾತಿ ಗಣತಿ ಕುರಿತ ವರದಿಯನ್ನ ಸಂಪುಟದಲ್ಲಿ ಮಂಡನೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಬೆನ್ನಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಕ್ರೆಡಿಟ್ಗಾಗಿ ಫೈಟ್ ಶುರುವಾಗಿದೆ. ದೇಶದಾದ್ಯಂತ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಮೋದಿ ಸರ್ಕಾರ ಇದಕ್ಕೆ ಕೈ ಹಾಕತ್ತೆ ಅಂತ ಗೊತ್ತಾದ ಕೂಡಲೇ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ಆಲ್ರೆಡಿ ಮಾಡಲಾಗಿರುವಂಥ ಜಾತಿ ಗಣತಿಯ ವರದಿಯನ್ನು ಕ್ಯಾಬಿನೆಟ್ ಅಲ್ಲಿ ಇಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಬಿಜೆಪಿ ಈ ಪ್ರಯತ್ನವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಾವೇ ಮಾಡಿದರೆ ಬೆಟರು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ದಿಢೀರಂತ ಜಾತಿ ಗಣತಿ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಅದೇನಾ? ಕೇಂದ್ರ ಸರ್ಕಾರ ಎಲ್ಲಿ ಇದಕ್ಕೆ ಕೈ ಹಾಕತ್ತೆ, ಕ್ರೆಡಿಟ್ ಅವರ ಪಾಲಾಗತ್ತೆ ಅನ್ನುವಂಥ ಲೆಕ್ಕಾಚಾರನ? ರಕ್ಷತ್, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಜಾತಿ ಗಣತಿ ಒಂದು ಜಾರಿ ಮಾಡಬೇಕು, ಜಾತಿ ಗಣತಿಯನ್ನ ಮಾಡಬೇಕು ಅಂತ ಹೇಳಿ 2014ರಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಗ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಹಿಂದುಳಿದ ವರ್ಗಗಳ ಆಯೋಗದ ಮುಖಾಂತರ ಒಂದು ಸರ್ವೆಯನ್ನು ಮಾಡಿಸಿತ್ತು. ಜಾತಿ ಮತ್ತೆ ಆರ್ಥಿಕ, ಸಾಮಾಜಿಕ, ಒಂದು ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ಮಾಡಿ ಅದು 10 ವರ್ಷಗಳ ಕಾಲ ಆದ್ರೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಇನ್ನೊಂದ್ ಕಡೆ ಇದೇ ವಿಚಾರವಾಗಿ ಕೇಂದ್ರ ಸರ್ಕಾರವು ಕೂಡ ಏನು ಮುಂದಿನ ಒಂದು ವರ್ಷದಲ್ಲಿ ಜಾತಿ ಗಣತಿಯನ್ನ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರ ಹಿನ್ನೆಲೆಯಲ್ಲಿ ಒಂದಷ್ಟು ಅಲರ್ಟ್ ಆಗಿರುವಂತದ್ದು. ಯಾಕಂದ್ರೆ ಈ ಒಂದು ಏನು ಜಾತಿ ಗಣತಿಯನ್ನು ದೇಶದಲ್ಲಿ ಮೊದಲಿಗೆ ಮಾಡಿದ್ದು ಕರ್ನಾಟಕ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಹಾಗಾಗಿ ಇದನ್ನ ಬಿಡುಗಡೆ ಮಾಡಬೇಕು. ಒಂದ್ ವೇಳೆ ನಾವು ಬಿಡುಗಡೆ ಮಾಡದೇ ಇದ್ರೆ, ಕೇಂದ್ರ ಸರ್ಕಾರ ಒಂದು ವೇಳೆ ಜಾತಿ ಗಣತಿಯನ್ನು ಮಾಡಿ ಆದಷ್ಟು ಬೇಗ ಬಿಡುಗಡೆ ಮಾಡಿದ್ರೆ, ಅದು ಕೇಂದ್ರ ಸರ್ಕಾರ ನಾವು ಗಣತಿಯನ್ನ ಮಾಡಿದ್ದೇವೆ, ಜೊತೆಗೆ ಒಳ ಮೀಸಲಾತಿಯನ್ನು ಕೊಡ್ಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ಒಂದಷ್ಟು ಕೆಲಸಗಳನ್ನ ಮಾಡಿದೆ ಅನ್ನೋ ಒಂದು ಕ್ಲೇಮ್ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಜಾತಿ ಗಣತಿಯನ್ನ ಬಿಡುಗಡೆ ಮಾಡಿ ಇಲ್ಲಿನ ಅಹಿಂದ ಮತಗಳ ಮೇಲೆ ಒಂದಷ್ಟು ಕಣ್ಣಿಡುವಂಥದ್ದು, ಜೊತೆಗೆ ಅಹಿಂದ ಸಮಾಜಗಳಿಗೆ ಒಂದಷ್ಟು ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡಿರುವಂಥದ್ದು. ಯಾಕಂದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಮುಖವಾಗಿ ಅಹಿಂದ ಮತಗಳು ಏನು ಒಂದು ಜಾತಿಗಳಿದೆ ಅದ್ರ ಪರವಾಗಿ ಇದ್ದೇನೆ ಅನ್ನೋ ಒಂದು ಸಂದೇಶವನ್ನ ಹಿಂದಿಂದಲೂ ಕೂಡ ಕೊಡ್ತಾ ಇದ್ರು. ಜೊತೆಗೆ ಹಿಂದುಳಿದ ವರ್ಗಗಳು ಕೂಡ ಸಾಕಷ್ಟು ಒತ್ತಾಯ ಆಗ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ಫೇಸ್ ಮಾಡಬೇಕಾದ್ರೆ ದೇಶದಲ್ಲಿ ಅಹಿಂದ ಮತಗಳೇ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕೇಂದ್ರ ಏನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಈ ಬಗ್ಗೆ ಒಂದು ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮುಂದಿನ ಕ್ಯಾಬಿನೆಟ್ ನಲ್ಲಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಮುಂದಿನ ಸೆಷನ್ ನಲ್ಲಿ ಕೂಡ ಇದನ್ನ ಒಪ್ಪಿಗೆ ಪಡುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಆ ಮುಖಾಂತರ ಕೇಂದ್ರ ಸರ್ಕಾರ ಕ್ರೆಡಿಟ್ ತೆಗೆದುಕೊಳ್ಬಾರ್ದು, ನಾವೇ ಇದರ ಕ್ರೆಡಿಟ್ ಅನ್ನು ತೆಗೆದುಕೊಳ್ಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಆಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.